ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧ, ಇರಾನ್ ಇಸ್ರೇಲ್ ಅಮೆರಿಕ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧವನ್ನ ಕೊನೆಗಾಣಿಸ್ಲಿಕ್ಕೆ ಅಮೆರಿಕ ಇರಾನ್ಗೆ ಒಂದು 15 ಕಂಡೀಷನ್ಸ್ ಅನ್ನ ಇಟ್ಟಿದೆ. ಈ ಒಂದು ಡಿಮ್ಯಾಂಡ್ ಗಳಿಗೆ ಇರಾನ್ ಒಪ್ಕೊಂಡಿದೆ ಅಂತಂದ್ರೆ ನಾವು ಯುದ್ಧವನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ 5 ಡಿಮ್ಯಾಂಡ್ ಗಳನ್ನ ಇಟ್ಟಿದೆ. ಈ ಒಂದು 5 ಡಿಮ್ಯಾಂಡ್ ಗಳಿಗೆ ಅಮೆರಿಕ ಒಪ್ಕೊಂಡಿದೆ ಅಂತಂದ್ರೆ ನಾವು ದಾಳಿಗಳನ್ನ ನಿಲ್ಲಿಸ್ತೀವಿ, ಒಂದು ಶಾಂತಿ ಒಪ್ಪಂದಕ್ಕೆ ಬರ್ತೀವಿ ಅಂತ ಹೇಳಿದರೆ. ಅವ್ರು ಇಟ್ಟಿರ್ತಕ್ಕಂಥ ಡಿಮ್ಯಾಂಡ್ ಗಳು ಯಾವ ರೀತಿ ಇದೆ ಅಂತಂದ್ರೆ, ಅಮೆರಿಕ ಏನ್ ಡಿಮ್ಯಾಂಡ್ ಮಾಡಿದೆ ಅದಕ್ಕೆ ಆಪೋಸಿಟ್ ಆಗಿ ಇರಾನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಈ ಒಂದು ಡಿಮ್ಯಾಂಡ್ ಗಳನ್ನ ನೋಡ್ತಾ ಇದ್ರೆ ಈ ಒಂದು ಯುದ್ಧ ಕೊನೆಗೂ ಸ್ಟಾಪ್ ಆಗೋದಿಲ್ವೇನೋ ಅನ್ನೋ ಮಟ್ಟಿಗೆ ಅವ್ರ ಡಿಮ್ಯಾಂಡ್ ಗಳಿದಾವೆ. ಅಂಡ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಶಾಂತಿ ಒಪ್ಪಂದ ಅಥವಾ ಒಂದು ಮೀಡಿಯೇಟರ್ ಮಾಡ್ತಿರೋ ದೇಶಗಳಲ್ಲಿ ಪಾಕಿಸ್ತಾನ ಕೂಡ ಒಂದು. ಪಾಕಿಸ್ತಾನ ಇದೆ ಅಂತಂದ್ರೆ ನೋಡ್ಕೋಬಹುದು ಯಾವ ಮಟ್ಟಿಗೆ ಈ ಒಂದು ಡಿಮ್ಯಾಂಡ್ ಗಳು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟಕ್ಕೂ ಅಮೆರಿಕ ಏನ್ ಡಿಮ್ಯಾಂಡ್ ಗಳನ್ನ ಇಟ್ಟಿದೆ ಇರಾನ್ಗೆ, ಅಂಡ್ ಇರಾನ್ ಏನ್ ಅಪೋಸಿಟ್ ಆಗಿ ಡಿಮ್ಯಾಂಡ್ಸ್ ಅನ್ನ ಬೇಡ್ತಿದೆ ಅಮೆರಿಕದಿಂದ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಇಫ್ ಇನ್ ಕೇಸ್ ನೀವು ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಅಂಡ್ ಯೂಟ್ಯೂಬ್ ಲಿಂಕ್ ಅನ್ನೋದು ಇನ್ಸ್ಟಾಗ್ರಾಮ್ ಬಯೋದಲ್ಲಿರುತ್ತೆ, ನೀವು ಕಂಪ್ಲೀಟ್ ವಿಡಿಯೋ ಅಲ್ಲಿ ನೋಡಬಹುದು. ಅಂಡ್ ಫುಲ್ ವಿಡಿಯೋ ಇಲ್ಲಿ ಅಪ್ಲೋಡ್ ಆದ್ರೆ ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ತುಂಬಾ ಜನಕ್ಕೆ ರೀಚ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಲ್ಲ. ಅದಕ್ಕೋಸ್ಕರ ನಾನು ಕಟ್ ಮಾಡಿ 3 ನಿಮಿಷದ ವಿಡಿಯೋ ಮಾತ್ರ ಹಾಕಿರ್ತೀನಿ. ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇರಾನ್ ಇಟ್ಟಿರ್ತಕ್ಕಂಥ 5 ಡಿಮ್ಯಾಂಡ್ಸ್ ಅಲ್ಲಿ ನಂಬರ್ 1 ಡಿಮ್ಯಾಂಡ್ ಅವ್ರು ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ಎಲ್ಲಾ ಮಿಲಿಟರಿ ಆಕ್ಷನ್ ಗಳನ್ನ ತಕ್ಷಣ ನಿಲ್ಲಿಸಬೇಕು ಅಂತ. ಈಗ ಏನು ಒಂದು ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇದೆ, ಮತ್ತೆ ಇಸ್ರೇಲ್ ಏನ್ ದಾಳಿ ಮಾಡ್ತಾ ಇದೆ, ಈ ಒಂದು ಎಲ್ಲ ಮಿಲಿಟರಿ ಆಕ್ಷನ್ ಗಳನ್ನ ತಕ್ಷಣವಾಗಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಏರ್ ಸ್ಟ್ರೈಕ್ಸ್ ಆಗಿರ್ಬೋದು, ಮತ್ತೆ ಅಸಾಸಿನೇಷನ್ಸ್ ಆಗಿರ್ಬೋದು, ಅಥವಾ ಮಿಲಿಟರಿ ಆಪರೇಷನ್ ಗಳನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾ ಇದೆ. ಏನಕ್ಕಂತಂದ್ರೆ ಇರಾನ್ ನಲ್ಲಿ ಇರ್ತಕ್ಕಂಥ ಲೀಡರ್ ಗಳನ್ನೆಲ್ಲ ಅಸಾಸಿನೇಷನ್ ಏನ್ ಮಾಡ್ತಿದ್ದಾರೆ ಅವೆಲ್ಲ ಫಸ್ಟ್ ಸ್ಟಾಪ್ ಮಾಡಬೇಕು ಅಂತ ಒಂದು ಫಸ್ಟ್ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಡಿಮ್ಯಾಂಡ್ ಏನು ಅಂತಂದ್ರೆ, ಸೊ ಮತ್ತೆ ದಾಳಿ ಆಗೋದಿಲ್ಲ ಅನ್ನೋ ಲೀಗಲ್ ಗ್ಯಾರಂಟಿ ಅನ್ನೋದು ಕೊಡಬೇಕು ಅಂತ ಹೇಳ್ಬಿಟ್ಟು ಇರಾನು ಮತ್ತೊಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದೆ. ಏನಕ್ಕಂತಂದ್ರೆ ಇರಾನ್ಗೆ ಬಿಗ್ಗೆಸ್ಟ್ ಫಿಯರ್ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಸೀಸ್ ಫೈರ್ ಆದ ನಂತರ ಕೂಡ ಮತ್ತೆ ವಾರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಫಿಯರ್ ಅನ್ನೋದಕ್ಕಿಂತ ಒಂದು ಮುಂಜಾಗ್ರತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಅಂಡ್ 3ನೇ ಡಿಮ್ಯಾಂಡ್ ಏನು ಅಂತಂದ್ರೆ, ವಾರ್ ಕಾಂಪೆನ್ಸೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಅಂತಂದ್ರೆ ಈಗ ಇರಾನ್ ನ ಇದೊಂದು ಬೋಲ್ಡ್ ಡಿಮ್ಯಾಂಡ್ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಇರಾನ್ಗೆ ಏನೆಲ್ಲ ನಷ್ಟ ಆಗಿದೆ ಅಂತಂದ್ರೆ, ಈಗ ಆಯಿಲ್ ಫೆಸಿಲಿಟೀಸ್ ಡ್ಯಾಮೇಜ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರ್ಬೋದು, ಎಕಾನಮಿ ಲಾಸಸ್ ಆಗಿರ್ಬೋದು, ಇವೆಲ್ಲದನ್ನ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕಕ್ಕೆ ಡಿಮ್ಯಾಂಡ್ ಮಾಡಿದೆ. ಈ ಒಂದು ಕಾಂಪೆನ್ಸೇಷನ್ ಅನ್ನ ಕೇಳ್ತಾ ಇದ್ರೆ, ಇಫ್ ಇನ್ ಕೇಸ್ ಅಮೆರಿಕ ಕಟ್ಕೊಡುತ್ತೆ ಅಂತಂದ್ರೆ ಅಮೆರಿಕ ಒಂದ್ ರೀತಿ ತಪ್ಪು ಮಾಡ್ದಂಗೆ. ಯಾವುದೇ ಕಾರಣಕ್ಕೂ ಅಮೆರಿಕ ಈ ಒಂದು ಡಿಮ್ಯಾಂಡ್ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ಅದ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ದಾಳಿಗಳನ್ನ ಎಲ್ಲ ಮಾಡೋದಕ್ಕೆ ಅಮೆರಿಕ ಕೂಡ ಸುಮಾರು ಲಕ್ಷ ಕೋಟಿಯಷ್ಟು ಡಾಲರ್ಗಳನ್ನ ಕೂಡ ಸ್ಪೆಂಡ್ ಮಾಡಿದೆ. ಅಷ್ಟೆಲ್ಲ ಸ್ಪೆಂಡ್ ಮಾಡಿ ಮತ್ತೆ ಕಾಂಪನ್ಸೇಷನ್ ಕೊಡುತ್ತಾ ಅಂತಂದ್ರೆ ತೀರಾ ಕಷ್ಟದ ವಿಚಾರ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ, ಇರಾನ್ ನ ಅಲೈಸ್ ಮೇಲೆ ದಾಳಿಯನ್ನ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ, ಈಗ ಏನ್ ಪ್ರಾಕ್ಸಿ ವಾರ್ ಏನಿರುತ್ತೆ, ಈಗ ಇರಾನ್ಗೆ ಸಂಬಂಧಪಟ್ಟಂತಹ ಪ್ರಾಕ್ಸಿಗಳು ಏನಿದ್ದಾರೆ, ಈಗ ಹಮಾಸ್ ಆಗಿರ್ಬೋದು, ಹೆಜ್ಬುಲ್ಲಾ ಆಗಿರ್ಬೋದು, ಹೌತೀಸ್ ಆಗಿರ್ಬೋದು, ಇವುಗಳ ಮೇಲೆ ಏನು ದಾಳಿ ಮಾಡ್ತಾ ಇದೆ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಆ ಒಂದು ದಾಳಿಗಳನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇರಾನ್ ಅನ್ನೋದು ಡಿಮ್ಯಾಂಡ್ ಮಾಡ್ತಾ ಇದೆ. ಅಂಡ್ 5ನೇ ಡಿಮ್ಯಾಂಡ್ ಏನು ಅಂತಂದ್ರೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಿದೆ ಅದನ್ನ ಕಂಟ್ರೋಲ್ ಅನ್ನೋದು ಇರಾನ್ಗೆ ಇರುತ್ತೆ, ಅದನ್ನ ಎಲ್ಲರೂ ಒಪ್ಪಬೇಕು ಅಂತ ಹೇಳ್ಬಿಟ್ಟು ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದೆ. ಬಟ್ ಈ ಡಿಮ್ಯಾಂಡ್ ಅನ್ನ ಅಮೆರಿಕ ಒಪ್ಪಿದ್ರು ಬೇರೆ ದೇಶಗಳು ಒಪ್ಪೋದಿಲ್ಲ. ಏನಕ್ಕಂತಂದ್ರೆ 20% ಆಫ್ ಆಯಿಲ್ ಸಪ್ಲೈ ಅನ್ನೋದು ಆ ಒಂದು ರೂಟ್ ನ ಮೂಲಕ ಹೋಗ್ತಿದೆ ಅಂತಂದ್ರೆ, ಆ ಒಂದು ರೂಟ್ ನ ಕಂಟ್ರೋಲ್ ಒಂದು ದೇಶದಲ್ಲಿದೆ ಅಂತಂದ್ರೆ ಆ ಒಂದು ಆಯಿಲ್ ಸಪ್ಲೈ ಕಂಟ್ರೋಲ್ ಕೂಡ ಇರಾನ್ ನಲ್ಲಿ ಇದೆ ಅಂತ ಆಗುತ್ತೆ. ಅಂಡ್ ಈ ಕಂಡೀಷನ್ ಅನ್ನ ಒಪ್ಪೋದಕ್ಕಂತೂ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಇದಿಷ್ಟು ಏನು ಇರಾನ್ ಡಿಮ್ಯಾಂಡ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಡಿಮ್ಯಾಂಡ್ ಗಳಲ್ಲಿ ಅಮೆರಿಕ ಒಪ್ಪುವಂಥದ್ದು ಯಾವುದು, ಆ ಮಟ್ಟಕ್ಕೆ ಒಪ್ಪುವಂತ ಸಾಧ್ಯತೆ ಇರತಕ್ಕಂಥ ಡಿಮ್ಯಾಂಡ್ ಯಾವುದು ಇಲ್ಲ, ಎಲ್ಲ ಅವರು ತೀವ್ರವಾಗಿ ವಿರೋಧಿಸುವಂತದಂತಾನೆ ಹೇಳ್ಬೋದು. ಇಷ್ಟಕ್ಕೂ ಅಮೆರಿಕ ಏನೆಲ್ಲ ಡಿಮ್ಯಾಂಡ್ ಮಾಡಿದೆ, 15 ಡಿಮ್ಯಾಂಡ್ ಗಳೇನು ಅಂತ ಅದ್ರ ಬಗ್ಗೆ ನೋಡೋದಾದ್ರೆ 15 ಡಿಮ್ಯಾಂಡ್ಸ್ ಇದಾವೆ. ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡಿದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ. ನಾನು ಜಸ್ಟ್ ರೀಡ್ ಮಾಡ್ಕೊಂಡು ಹೋಗ್ತೀನಿ ಯಾವ್ಯಾವ ಪಾಯಿಂಟ್ಸ್ ಇದೆ ಅಂತ. ಇಫ್ ಇನ್ ಕೇಸ್ ಎಕ್ಸ್ಪ್ಲನೇಷನ್ ರಿಕ್ವೈರ್ ಇದ್ರೆ ನಾನು ಅದನ್ನ ಪ್ರೊಲಾಂಗ್ ಮಾಡಿ ನಿಮ್ಗೆ ಹೇಳ್ತೇನೆ. ಫಸ್ಟ್ ಡಿಮ್ಯಾಂಡ್ ಏನು ಅಂತಂದ್ರೆ, ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಹೇಳಿದೆ. ಅಂಡ್ ಎನ್ರಿಚ್ಮೆಂಟ್ ಅನ್ನೋದೇ ಫ್ಯೂಚರ್ ಅಲ್ಲಿ ಮಾಡಬಾರ್ದು ಅಂತ. ಅಂಡ್ ಸೆಕೆಂಡ್ ಒನ್, ನ್ಯೂಕ್ಲಿಯರ್ ವೆಪನ್ಸ್ ಡೆವಲಪ್ಮೆಂಟ್ ಮಾಡಬಾರ್ದು, ಪರ್ಮನೆಂಟ್ ಆಗಿ ಬ್ಯಾನ್ ಆಗಬೇಕು ನ್ಯೂಕ್ಲಿಯರ್ ವೆಪನ್ಸ್ ಅನ್ನೋದು ಹೇಳಿದೆ. ಅಂಡ್ ಥರ್ಡ್ ಒನ್ ಏನಂತಂದ್ರೆ, ಫುಲ್ ಇನ್ಸ್ಪೆಕ್ಷನ್ ಅನ್ನ ಅಲೋ ಮಾಡಬೇಕು ಮಾನಿಟರ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಅಂತಂದ್ರೆ ಈಗ ಯಾವೆಲ್ಲ ನ್ಯೂಕ್ಲಿಯರ್ ಸೈಟ್ ಗಳಿದಾವೆ ಅಲ್ಲೆಲ್ಲ ಒಂದು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಎನಿ ಟೈಮ್ ಬಂದು ಅದನ್ನ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಇರಾನ್ ಅಲೋ ಮಾಡಬೇಕು. ಅವೆಲ್ಲ ಏನ್ ಸ್ಪಾಟ್ ಗಳಿದಾವೆ ನ್ಯೂಕ್ಲಿಯರ್ ಸೈಟ್ ಗಳಿಗೆ, ನತಾನ್ಸ್ ಆಗಿರ್ಬೋದು, ಇವೆಲ್ಲ ಕಡೆ ಅದು ಹೋಗಿ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಅಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, 4th ಪಾಯಿಂಟ್, ಈಗಾಗಲೇ ಎನ್ರಿಚ್ಡ್ ಯುರೇನಿಯಂ ಏನಿದೆ ಅವುಗಳನ್ನೆಲ್ಲ ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೊಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ.
ಅಂಡ್ ಫಿಫ್ತ್ ಡಿಮ್ಯಾಂಡ್ ಏನಂತಂದ್ರೆ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಸ್ಟಾಪ್ ಮಾಡಬೇಕು, ಅದು ರೇಂಜ್ ಅನ್ನ ಲಿಮಿಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಂಡ್ ಹೈ ರೇಂಜ್ ಇರ್ತಕ್ಕಂಥ ಅಥವಾ ಲಾಂಗ್ ರೇಂಜ್ ಇರ್ತಕ್ಕಂಥ ಮಿಸೈಲ್ ಗಳನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಡ್ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಗಳನ್ನ ಬ್ಯಾನ್ ಮಾಡಬೇಕು ಅಂಡ್ ಟೆಸ್ಟ್ ಮಾಡೋದನ್ನ ಲಿಮಿಟ್ ಮಾಡಬೇಕು, ಇಂಟರ್ನ್ಯಾಷನಲ್ ಮಾನಿಟರ್ ಮಾಡೋ ರೀತಿ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತೊಂದೇನಂತಂದ್ರೆ ಪ್ರಾಕ್ಸಿಗಳಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಬೇಕು. ಈಗ ಹಮಾಸ್ ಆಗಿರ್ಬೋದು, ಹೌತೀಸ್ ಆಗಿರ್ಬೋದು, ಹೆಜ್ಬುಲ್ಲಾ ಯುರೇನ್ ಪ್ರಾಕ್ಸಿಗಳಿದಾವೆ, ಅವುಗಳೆಲ್ಲ ಫಂಡಿಂಗ್ ಮಾಡೋದಾಗಿರ್ಬೋದು ಅಥವಾ ವೆಪನ್ ಸಪ್ಲೈ ಮಾಡೋದು ಇರಾನ್ ಅನ್ನೋದು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ. ರೀಜನಲ್ ಸೆಕ್ಯೂರಿಟಿ ಡಿಮ್ಯಾಂಡ್ಸ್ ಅಂತಂದ್ರೆ ಈಗ US ಬೇಸಸ್ ಮೇಲೆ ದಾಳಿ ಏನ್ ಮಾಡ್ತಾ ಇದೆ ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂಥ ಕತಾರ್, ಕುವೈತ್, ಸೌದಿ ಅರೇಬಿಯಾ, ಇವೆಲ್ಲ US ಬೇಸ್ ಗಳೇನಿದಾವೆ ಅವುಗಳೇನ್ ದಾಳಿ ಮಾಡ್ತಾ ಇದೆ ಆ ಒಂದು ದಾಳಿಗಳನ್ನ ನಿಲ್ಲಿಸಬೇಕು ಅಂತ ಅಮೆರಿಕ ಡಿಮ್ಯಾಂಡ್ ಮಾಡಿದೆ. ಅಂಡ್ ಇಸ್ರೇಲ್ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಥ್ರೆಟ್ ಗಳನ್ನಾಗಿರ್ಬೋದು ಅಥವಾ ದಾಳಿಗಳನ್ನ ಕೂಡ ಸ್ಟಾಪ್ ಮಾಡಬೇಕು. ಅಂಡ್ ಗಲ್ಫ್ ಕಂಟ್ರೀಸ್ ಸೆಕ್ಯೂರಿಟಿಯನ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಡ್ ಶಿಪ್ಪಿಂಗ್ ಟ್ರೇಡ್ಗೆ ಅಲೋ ಮಾಡಬೇಕು ಆ ಒಂದು ರೂಟ್ ಮೂಲಕ ಅಂತ ಹೇಳಿದ್ದಾರೆ. ಮತ್ತೆ ಹಾರ್ಮೋಸ್ ಜಲಸಂಧಿ ಏನಿದೆ, ಸ್ಟ್ರೈಟ್ ಆಫ್ ಹಾರ್ಮೋಸ್, ಅದನ್ನ ಫ್ರೀ ಮಾಡಬೇಕು. ಎಲ್ಲ ಒಂದು ಶಿಪ್ಗಳು ಅಲ್ಲಿ ಈಸಿಯಾಗಿ ಮೂವ್ ಆಗೋ ರೀತಿ ಒಂದು ಅಲೋ ಮಾಡಬೇಕು, ಅದನ್ನ ಯಾವುದೇ ಕಂಟ್ರೋಲ್ ತಗೋಬಾರ್ದು ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಅವ್ರು ಡಿಮ್ಯಾಂಡ್ ಮಾಡಿರೋದು ಇವ್ರ ಕಂಟ್ರೋಲ್ ಬೇಕು ಅಂತ ಮಾಡಿದ್ದಾರೆ. ಅಂಡ್ ಇವ್ರು ಅದನ್ನ ಫ್ರೀ ಮಾಡಬೇಕು ಅಂತ ಮತ್ತೊಂದು ಡಿಮ್ಯಾಂಡ್ ಮಾಡಿದ್ದಾರೆ. ಅಂಡ್ ಫೈನಲ್ ಡಿಮ್ಯಾಂಡ್ ಏನಂತಂದ್ರೆ ಲಾಂಗ್ ಟರ್ಮ್ ಪೀಸ್ ಟ್ರೀಟಿಯನ್ನ ಸೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂತಂದ್ರೆ ಒಂದು ಶಾಂತಿ ಒಪ್ಪಂದ ಒಂದು ಲಾಂಗ್ ಟರ್ಮ್ಗೆ ಸಹಿ ಮಾಡಬೇಕು ಅಂತ ಹೇಳ್ಬಿಟ್ಟು ಫೈನಲ್ ಒಂದು ಡಿಮ್ಯಾಂಡ್ ಅನ್ನು ಕೂಡ ಅಮೆರಿಕ ಮಾಡಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ನೋಡೋದಾದ್ರೆ US ಡಿಮ್ಯಾಂಡ್ ಗಳ ಪ್ರಕಾರ ಅವ್ರೇನು ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಸ್ಟಾಪ್ ಮಾಡಬೇಕು, ಮಿಸೈಲ್ ರೇಂಜ್ ಅನ್ನ ಕಡಿಮೆ ಮಾಡಬೇಕು, ಬರೀ ಅವ್ರ ಡಿಫೆನ್ಸ್ ಮಾತ್ರ ಬಳಸೋ ರೀತಿ ಇರ್ತಕ್ಕಂಥ ಮಿಸೈಲ್ಸ್ ಗಳನ್ನ ಡೆವಲಪ್ ಮಾಡ್ಕೋಬೇಕಷ್ಟೇ, ಲಾಂಗ್ ರೇಂಜ್ ಇರ್ತಕ್ಕಂಥದ್ದು ಡೆವಲಪ್ ಮಾಡಬಾರ್ದು. ಅಂಡ್ ಪ್ರಾಕ್ಸಿಗಳಾಗಿರ್ತಕ್ಕಂಥ ಅವರಿಗೆ ಹೆಜ್ಬುಲ್ಲಾ, ಹಮಾಸ್, ಹೌತೀಸ್ ಅವರಿಗೆಲ್ಲ ಫಂಡಿಂಗ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಅಂಡ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಂಟ್ರೋಲ್ ಏನಿದೆ ಅದನ್ನ ಫ್ರೀ ಮಾಡಬೇಕು, ಎಲ್ಲ ದೇಶಗಳಿಗೂ ಫ್ರೀ ಟ್ರೇಡ್ ಆಗಿ ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದೆ. ಅಂಡ್ ಇರಾನ್ ಏನ್ ಮಾಡ್ತಿದೆ ಡಿಮ್ಯಾಂಡ್ ಅಂತ ಓವರ್ ಆಲ್ ಆಗಿ ನೋಡೋದಾದ್ರೆ ಅವ್ರೇನು ಈಗ ಅಸಾಸಿನೇಷನ್ ಏನ್ ಮಾಡ್ತಾ ಇದಾರೆ ಅವ್ರ ದೇಶದೊಳಗಡೆ ಇರ್ತಕ್ಕಂಥ ಅವ್ರ ಲೀಡರ್ ಗಳನ್ನ ಅದನ್ನ ಸ್ಟಾಪ್ ಮಾಡಬೇಕು. ಅಂಡ್ ಮಿಲಿಟರಿ ಆಕ್ಷನ್ ಅನ್ನ ಸ್ಟಾಪ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಅವರು ಆಯಿಲ್ ಫೆಸಿಲಿಟಿಗಳು ಏನ್ ಡ್ಯಾಮೇಜ್ ಆಗಿದೆ ಅದನ್ನ ಕಾಂಪನ್ಸೇಟ್ ಮಾಡಿಕೊಡ್ಬೇಕು. ಅಂಡ್ ಅವ್ರ ಪ್ರಾಕ್ಸಿಗಳು ಏನಿದ್ದಾರೆ ಅವ್ರ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ದಾಳಿಗಳನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂಡ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಅದು ಇರಾನ್ ನ ಕಂಟ್ರೋಲ್ ಅಲ್ಲಿ ಇರುತ್ತೆ, ಅದನ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲ ಕಂಡೀಷನ್ ಗಳನ್ನ ನಾವು ನೋಡ್ತಾ ಇದೀವಿ, ಡಿಮ್ಯಾಂಡ್ ಗಳನ್ನ ನೋಡ್ತಾ ಇದೀವಿ ಅಂತಂದ್ರೆ ಇವೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ತುಂಬಾ ಕಷ್ಟದ ಸಾಧ್ಯ. ಅಂಡ್ ಈ ಒಂದು ಎರಡು ದೇಶಗಳ ಮಧ್ಯೆ ಯಾರಾದ್ರೂ ಒಂದು ಬಂದು ನಿಂತು ಒಂದು ಶಾಂತಿ ಒಪ್ಪಂದ ಮಾಡ್ತಾರೆ, ಆ ಒಂದು ಕೆಪೇಬಲ್ ಯಾವ್ದಾದ್ರು ಒಂದು ದೇಶಕ್ಕಿದೆ ಅಂತಂದ್ರೆ ಅದು ಇಂಡಿಯಾಗ್ ಮಾತ್ರ. ಯಾಕಂತಂದ್ರೆ ಇಂಡಿಯಾ ಮಾತ್ರ ಒಂದು ನ್ಯೂಟ್ರಲ್ ಆಗಿದ್ದು ಎರಡೂ ದೇಶಗಳಿಗೆ ಸಂಬಂಧಪಟ್ಟಂತೆ ಎರಡಕ್ಕೂ ನ್ಯಾಯ ಒದಗಿಸುವಂತಹ ಒಂದು ಪೀಸ್ ಟ್ರೀಟಿಯನ್ನ ಮಾಡುವ ಒಂದು ಕೇಪಬಲ್ ಇರ್ತಕ್ಕಂಥ ಒನ್ ಅಂಡ್ ಓನ್ಲಿ ಕಂಟ್ರಿ ಇಂಡಿಯಾ ಆಗಿರ್ತದೆ. ಅಂಡ್ ಇರಾನ್ ಕೂಡ ಇಂಡಿಯಾನ ರಿಕ್ವೆಸ್ಟ್ ಮಾಡ್ತಾ ಇದೆ, ಎರಡು ದೇಶಗಳ ಮಧ್ಯೆ ಒಂದು ಶಾಂತಿ ಒಪ್ಪಂದವನ್ನ ಕುದುರಿಸಲಿಕ್ಕೆ ಇರಾನ್ ಕೂಡ ಇಂಡಿಯಾನ ರಿಕ್ವೆಸ್ಟ್ ಮಾಡ್ತಾ ಇದೆ, ಬಂದು ಇದರಲ್ಲಿ ಒಂದು ಇಂಟರ್ಫಿಯರ್ ಆಗ್ಲಿಕ್ಕೆ ಅಂತಾನೆ ಹೇಳ್ಬೋದು. ಅಂಡ್ ಇದಿಷ್ಟು ಅಮೆರಿಕ ಮತ್ತೆ ಇರಾನ್ ಏನ್ ಡಿಮ್ಯಾಂಡ್ ಗಳನ್ನ ಇಟ್ಟಿದ್ವು ಒಂದು ವಾರನ್ನ ಸ್ಟಾಪ್ ಮಾಡ್ಲಿಕ್ಕೆ ಅದ್ರ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.